ಗಾಯತ್ರಿ ದೇವಿ ಶಕ್ತಿ ಪ್ರಸಾದ್ ಎಲ್ರಿಗೂ ಕೂಡ ಮುಟ್ಟು ನೋಡ್ಕೊಳ್ಳೋ ಹಾಗೆ ಕೊಡೋದಕ್ಕೆ ಭಾರ್ಗವಿ ಸಿದ್ಧವಾಗಿ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾಳೆ. ಇಲ್ಲಿ ಭಾರ್ಗವಿ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗಬೇಕು, JP ಗಂಗಾ ಅಂತ ಹೇಳಿ ಒಪ್ಕೊಂಡು ಜೈಲಿಗೆ ಹೋಗಬೇಕು ಅಂತಾನೆ ಶಕ್ತಿ ಗಾಯತ್ರಿ ಆರ್ಕೆ ಅಂದ್ಕೊಂಡಿರ್ತಾರೆ. ಆ ಒಂದು ರೆಡ್ ಬುಕ್ಕನ್ನು ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಿರ್ತಾರೆ ಆರ್ಕೆ. ಆದರೆ ಅದೆಲ್ಲದಕ್ಕೂ ಕೂಡ ಮೀರಿದಂಥ ಒಂದು ಸಾಲಿಡ್ ಪ್ರೂಫನ್ನೇ ಕೋರ್ಟ್ಗೆ ಎಂಟ್ರಿ ಕೊಡಿಸ್ತಿದ್ದಾಳೆ ಭಾರ್ಗವಿ. ಖಂಡಿತ ಯಾರು ಕೂಡ ಊಹಿಸಿರಲಿಲ್ಲ ಇಂಥ ಒಂದು ಘಟನೆ ನಡೆಯುತ್ತೆ, ಭಾರ್ಗವಿ ಈ ರೀತಿಯಾಗಿ ಪೆಟ್ಟನ್ನು ಕೊಡ್ತಾಳೆ ಅಂತ. ಅವರು ಊಹಿಸದೇ ಇರ್ತಕ್ಕಂಥ ಪೆಟ್ಟನ್ನು ಇಲ್ಲಿ ಭಾರ್ಗವಿ ಕೊಡ್ತಿದ್ದಾಳೆ. ಗಾಯತ್ರಿ ದೇವಿ ಕಟಕಟೆ ಮೇಲೆ ನಿಂತು ಇಲ್ಲಿ ಶಕ್ತಿ ಪ್ರಸಾದ್ ಕೂಡ ಕಟಕಟೆ ಮೇಲೆ ನಿಲ್ಲಿಸೋದ್ರ ಮುಖಾಂತರ ಭಾರ್ಗವಿ ಎಲ್ರಿಗೂ ಕೂಡ ಮಹಾಮಂಗಳಾರತಿಯನ್ನು ಮಾಡೋದ್ರ ಮುಖಾಂತರ ಅವರ ನಿಜ ಬಂಡವಾಳ ಏನು ಅನ್ನೋದನ್ನು ಬಟಾಬೈ ಮಾಡ್ತಿದ್ದಾಳೆ. ಇದರ ಜೊತೆಗೆ ನೇರ ಸಾಕ್ಷಿಯನ್ನೇ ಕರ್ಕೊಂಡು ಬಂದು ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾಳೆ ಭಾರ್ಗವಿ. ಆ ಒಂದು ಸಾಕ್ಷಿಯನ್ನು ನೋಡ್ತಿದ್ದಾಗ ನಿಜಕ್ಕೂ ಕೂಡ ಗಾಯತ್ರಿ ದೇವಿ ನಿಂತಲ್ಲೇ ತತ್ತರಿಸಿ ಹೋಗ್ತಿದ್ದಾರೆ. ಅಲ್ಲಿಗೆ ಬಂದಂಥ ಮಗು ಕಟಕಟೆಯ ಮೇಲೆ ಹತ್ತಿದ ಇಲ್ಲಿ ಭಾರ್ಗವಿ, ನಿನಗೆ ಗಾಯತ್ರಿ ದೇವಿನೇ ಗಂಗಾ ಅಂತ ಗೊತ್ತಿದ್ಯಾ, ಗಂಗಾ ಯಾರು ಅಂತ ಗೊತ್ತಿದ್ಯಾ ಅನ್ನೋ ಒಂದು ಪ್ರಶ್ನೆಯನ್ನು ಮುಂದಿಡ್ತಿದ್ದಾಗೆ ನಾನು ಗಂಗಾನ ನೇರವಾಗಿ ನೋಡಿದ್ದೀನಿ ಅಂತ ಮಗು ಹೇಳುತ್ತೆ. ಹೇಳಿದಂಥ ಮಗುವಿನ ಮಾತು ಕೇಳಿದ ಇಲ್ಲಿ ಆರ್ಕೆ ಶಕ್ತಿ ಗಾಯತ್ರಿ ದೇವಿ ಶಾಕ್ ಆಗ್ತಿದ್ದಾರೆ. ಇತ್ತ ಕಡೆ JP ಪಾಟೀಲ್ ನಿಜಕ್ಕೂ ಕೂಡ ಖುಷಿ ಪಡ್ತಿದ್ದಾರೆ. ಈ ಕಡೆಯ ಮಗುವನ್ನು ಯಾರಪ್ಪ ತೋರಿಸು, ಇಲ್ಲಿ ಗಂಗಾ ಯಾರು ಅನ್ನೋದನ್ನ ಅಂತ ಹೇಳಿ ಭಾರ್ಗವಿ ಕೇಳ್ತಿದ್ದಾಗ ಮಗು ಬೆರಳು ಮಾಡಿ ತೋರಿಸೋದು JP ಪಾಟೀಲ್ ಕಡೆ ಅಲ್ಲ, ಗಾಯತ್ರಿ ದೇವಿಯ ಕಡೆಗೆ. ಗಾಯತ್ರಿ ದೇವಿನೇ ಗಂಗಾ ಅಂತ ಹೇಳಿ ಮಗು ತೋರಿಸ್ತಿದ್ದಾಗ ಇಡೀ ಕೋರ್ಟ್ ನಿಶ್ಶಬ್ದವಾಗ್ತದೆ. ಗಾಯತ್ರಿ ದೇವಿ ನಿಂತಲ್ಲೇ ಕುಸಿದು ಹೋಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಆರ್ಕೆ ಬಂದು ಅದಕ್ಕೂ ಕೂಡ ಇನ್ನೇನು ಕೊಂಕು ಮಾತಾಡೋದ್ರ ಮುಖಾಂತರ ಸಾಕ್ಷಿ ಕೂಡ ಹೇಗೆ ನಾವು ನಿಜ ಅಂತ ನಂಬೋದು ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನು ರೈಸ್ ಮಾಡ್ತಿದ್ದಾರೆ. ಇದೆಲ್ಲದಕ್ಕೂ ಕೂಡ ಉತ್ತರವಾಗಿ ಭಾರ್ಗವಿ ಏನು ಮಾಡ್ತಾರೆ, ಅವರ ವಾದ ಹೇಗಿರುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು